ಐಸ್ ಸ್ತೂಪ ಅಥವಾ ಆರ್ಟಿಫಿಷಿಯಲ್ ಗ್ಲೇಷಿಯರ್ ಅಂತ ಕರೀತಾರೆ. ಮೊದಲಿಗೆ ಗ್ಲೇಷಿಯರ್ ಅಂತಂದ್ರೇನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದಿಷ್ಟು ವರ್ಷಗಳಿಂದ ಕೂಡಿಟ್ಟಿರುವಂತಹ ಹಿಮ ಕರಗಿ ನೀರನ್ನ ಉತ್ಪಾದನೆ ಮಾಡುತ್ತೆ. ಆ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತೆ, ನದಿಯ ಪ್ರಕಾರವಾಗಿಯೋ ಇನ್ನೊಂದರ ಪ್ರಕಾರವಾಗಿಯೋ ಹರಿದು ಹೋಗುತ್ತೆ. ಆ ವ್ಯರ್ಥವಾಗುತ್ತಿರುವ ನೀರನ್ನ ಉಪಯೋಗಿಸ್ಕೊಂಡು ಒಂದು ಫೌಂಟೇನ್ ಮೂಲಕ -20 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಡಿಜಿಟಲ್ ಆಟೋಮೇಷನ್ ಅನ್ನುವಂತಹ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕ್ರಿಯೇಟ್ ಮಾಡಿರುವಂತಹ ಒಂದು ಸ್ತೂಪದ ಹೆಸರೇ ಐಸ್ ಸ್ತೂಪ ಅಥವಾ ಆರ್ಟಿಫಿಷಿಯಲ್ ಗ್ಲೇಷಿಯರ್. ಇದು ಲೇ ಮತ್ತೆ ಲದಾಖ್ನಲ್ಲಿ ಇರುವಂತಹ ಜನಗಳಿಗೆ ಬೇಸಿಗೆಗಾಲದಲ್ಲಿ ಉಂಟಾಗುವಂತಹ ನೀರಿನ ಕೊರತೆ ಆಗಿರ್ಬೋದು ಅಥವಾ ಕೃಷಿಗೂ ಕೂಡ ಉಂಟಾಗುವಂತಹ ನೀರಿನ ಕೊರತೆಯನ್ನ ಕಡಿಮೆ ಮಾಡಲಿಕ್ಕೆ ಇದೊಂದು ಹೊಸ ಆವಿಷ್ಕಾರನ ಮಾಡಿದ್ದಾರೆ. ಇದಲ್ದಲೇನೆ ಆ ರೀಜನ್ ಅಲ್ಲಿ, ಲೇ ಮತ್ತೆ ಲದಾಖ್ ಅಲ್ಲಿ ಇರುವಂತಹ ರೀಜನ್ ಅಲ್ಲಿ ಸಾಕಷ್ಟು ತಾಪಮಾನ ವಿಂಟರ್ ಸೀಸನ್ ಅಲ್ಲಿ ಅಥವಾ ಚಳಿಗಾಲದಲ್ಲಿ ತುಂಬಾ ಕಡಿಮೆ ಆಗೋದ್ರಿಂದ ಅಲ್ಲಿ ಸ್ನೋಫಾಲ್ ಕೂಡ ಆಗುತ್ತೆ. ಮತ್ತೆ ಅಲ್ಲಿರುವಂತಹ ನಮ್ಮ ಸೈನಿಕರಿಗೆ ತುಂಬಾ ಕಷ್ಟಕರ ಆದಂತಹ ಒಂದು ವಾತಾವರಣನೂ ಕೂಡ ಇರುತ್ತೆ. ಇದನ್ನ ನೀಗ್ಲಿಸಕ್ಕೋಸ್ಕರನೇ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಅಥವಾ ಸೋಲಾರ್ ಟೆಂಟ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಹೊರಗಡೆ ನಿಮ್ಗೆ -20 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಆ ಸೋಲಾರ್ ಟೆಂಟ್ಸ್ ನ ಒಳಗಡೆ ನಿಮಗೆ +15 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಇರುತ್ತೆ. ಹೀಗೆ ಅಲ್ಲಿರುವಂತಹ ನಮ್ಮ ಎಷ್ಟೋ ಭಾರತದ ಸೈನಿಕರಿಗೆ ಕೂಡ ಅವರು ಹೆಲ್ಪ್ ಮಾಡಿದ್ದಾರೆ. ಇದಲ್ದಲೇನೆ ಲೇ ಮತ್ತೆ ಲದಾಖ್ನಲ್ಲಿರುವಂತಹ ಎಷ್ಟೋ ಹಿಂದುಳಿದ ವರ್ಗದವ್ರಿಗೆ ಬಂದಂತಹ ಎಲ್ಲಾ ಕಷ್ಟಗಳಿಗೂ ಅವರು ಜೊತೆಯಾಗಿ ನಿಂತಿದ್ದಾರೆ. ಇವೆಲ್ಲ ಆವಿಷ್ಕಾರನ ಮಾಡಿರುವಂತಹ ಒಬ್ಬ ವಿಜ್ಞಾನಿಯ ಹೆಸರೇ ಸೋನಂ ವಾಂಗ್ಚುಕ್. ಹಾಗೇನೆ ನೀವೆಲ್ಲರೂ ಆಮಿರ್ ಖಾನ್ ನಟಿಸಿರುವಂತಹ ತ್ರೀ ಇಡಿಯಟ್ಸ್ ಅನ್ನುವಂತಹ ಒಂದು ಸಿನಿಮಾನ ನೋಡಿರ್ತೀರ. ಅದರಲ್ಲಿ ಆಮಿರ್ ಖಾನ್ ನ ಪಾತ್ರದ ಹೆಸರೇ ಫುನ್ಸುಕ್ ವಾಂಗ್ಡು. ಈ ಫುನ್ಸುಕ್ ವಾಂಗ್ಡುನು ಕೂಡ ಸೋನಂ ವಾಂಗ್ಚುಕ್ ಅವರ ಜೀವನ ಆಧಾರಿತದಿಂದ ಪ್ರೇರಣೆ ಆಗಿರುವಂತಹ ಒಂದು ಪಾತ್ರ ಅಂತಾನೆ ಹೇಳ್ಬೋದು.